ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಟೀ ಮಸಾಲ ಪೌಡರ್ ಮಾಡ್ತಾಯಿದ್ದೀನಿ. ತುಂಬ ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬೋದು. ಟೀ ಮಸಾಲ ಪೌಡರ್ ಮಾಡಿಟ್ಕೊಂಡ್ರೆ ಟೀ ಅಂತೂ ತುಂಬ ರುಚಿಯಾಗಿ ತುಂಬ ಘಮ ಘಮ ಅಂತ ಆಗುತ್ತೆ. ಮತ್ತು ಇದು ತುಂಬ ದಿನ ಸ್ಟೋರ್ ಮಾಡಿ ಕೂಡ ಇಡ್ಬೋದು. ಟೀ ಮಸಾಲ ಪೌಡರ್ ಮಾಡೋದಕ್ಕೆ ನೋಡಿ, ಮೊದಲು ಒಣಸುಂಠಿ, ಇದು 100 ಗ್ರಾಮ್ ಇದೆ. 100 ಗ್ರಾಮ್ ಒಣಸುಂಠಿನ ಈ ರೀತಿ ಸ್ವಲ್ಪ ಜಜ್ಜಿ ತೊಗೋಬೇಕು. ಆವಾಗ ಮಿಕ್ಸಿಯಲ್ಲಿ ಪುಡಿ ಮಾಡೋದಕ್ಕೆ ಈಸಿ ಆಗುತ್ತೆ. 30 ಏಲಕ್ಕಿ ನಾನು ತೊಗೊಂಡಿದ್ದೀನಿ, ಒಂದು 5 ಲವಂಗ ಮತ್ತು ಅರ್ಧ ಸ್ಪೂನು ಸೋಂಪು ತೊಗೊಂಡಿದ್ದೀನಿ, ಅರ್ಧ ಸ್ಪೂನು ಕಾಳು ಮೆಣಸು. ಇದಿಷ್ಟನ್ನು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡ್ಕೋಬೇಕು. ಅಷ್ಟೇ ಸಿಂಪಲ್ಲಾಗಿ ಕಮ್ಮಿ ಇಂಗ್ರೀಡಿಯೆಂಟಲ್ಲಿ ತುಂಬ ಚೆನ್ನಾಗಾಗುತ್ತೆ. ಇದಿಷ್ಟು ಪುಡಿ ಮಾಡಿಕೊಂಡ್ರೆ ಸಾಕು. ಒಂದು ಸಾರಿ ಇದಿಷ್ಟು ಹಾಕಿ ಒಂದು ಸಾರಿ ಮಾಡಿ ನೋಡಿ, ನೀವೇ ಮತ್ತೆ ಪದೇ ಮಾಡ್ಕೊಳ್ತೀರಾ. ತುಂಬ ಚೆನ್ನಾಗುತ್ತೆ. ಇದಕ್ಕೆ ಇಂಪಾರ್ಟೆಂಟಾಗಿ ಒಣಶುಂಠಿ ಮತ್ತು ಏಲಕ್ಕಿ ಇದೆರಡು ಜಾಸ್ತಿ ಹಾಕಬೇಕು. ಬಾಕಿದೆಲ್ಲ ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಸಾಕು, ರುಚಿ ತುಂಬ ಚೆನ್ನಾಗಾಗುತ್ತೆ. ನೋಡಿ ಇಷ್ಟೇ ಪುಡಿ ಮಾಡಿಕೊಂಡ್ರೆ ಇದು ತುಂಬ ದಿನ ಸ್ಟೋರ್ ಮಾಡಿ ಕೂಡ ಇಡ್ಬೋದು. ಟೀ ಮಸಾಲ ಪೌಡರ್ ರೆಡಿ ಇದೆ. ಟೀ ಮಾಡುವಾಗ ಇದೊಂದು ಅರ್ಧ ಸ್ಪೂನು 1 ಸ್ಪೂನು ಹಾಕಿದರೆ ನಿಮ್ಮ ಟೇಸ್ಟ್ಗೆ ತಕ್ಕಂಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕಿ ಟೀ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿ ಘಮ ಘಮ ಅಂತ ಇರುತ್ತೆ. ತುಂಬ ಚೆನ್ನಾಗುತ್ತೆ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನಿಲ್ಲ, ಸ್ವಲ್ಪ ಇಂಗ್ರೀಡಿಯೆಂಟ್ಸಲ್ಲೇ ಟೀ ಮಸಾಲ ಪುಡಿ ತುಂಬಾ ಚೆನ್ನಾಗಾಗುತ್ತೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.